ಈ ಮೊದಲು ಆರಂಭ ಆಗಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡ್ತಾರೆ. ಬಟ್ ಅಲ್ಲೊಂದು ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಟ್ವೀಟ್ ಬಂದರೂ ಕೂಡ ಹೌದಾ ಈ ರೀತಿಯಾಗಿ ಆಗಿದೆಯಾ ಒಂದು ಮಾತುಕತೆ ಅನ್ನುವಂತ ಗೊಂದಲಗಳಿತ್ತು. ಡೊನಾಲ್ಡ್ ಟ್ರಂಪ್ ಏನಂತ ಟ್ವೀಟ್ ಮಾಡ್ತಾರೆ, ಆಫ್ಟರ್ ಅ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by the United States, I am pleased to announce that India and Pakistan have agreed to a full and immediate ceasefire. Congratulations to both countries on using common sense and great intelligence. Thank you for your attention to this matter ಅನ್ನೋದಾಗಿ ಟ್ವೀಟ್ ಮಾಡ್ತಾರೆ. ಅದಾದ ನಂತರದಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಕೂಡ ಟ್ವೀಟ್ ಮಾಡ್ತಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಟ್ವೀಟ್ ಮಾಡ್ತಾರೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಕದನ ವಿರಾಮಕ್ಕೆ ಎರಡೂ ದೇಶಗಳು ಕೂಡ ಒಪ್ಪಿಕೊಂಡಿವೆ ಅನ್ನೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡ್ತಾರೆ. ಜೊತೆಗೆ ಕಂಗ್ರಾಚುಲೇಟ್ ಮಾಡ್ತಾರೆ. ಸಾಮಾನ್ಯ ಜ್ಞಾನ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿವೆ ಎರಡು ರಾಷ್ಟ್ರಗಳು ಅಂತ. ಭಾರತ ಪಾಕ್ಗೆ ಅಭಿನಂದನೆ ಅನ್ನೋದಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಟ್ವೀಟ್ ಮಾಡ್ತಾರೆ. ಸುದೀರ್ಘವಾದಂತಹ ಟ್ವೀಟ್. ಅದರ ಬೆನ್ನಲ್ಲೇ ಏನೇನು ಬೆಳವಣಿಗೆ ಆಯಿತು ಅದನ್ನು ಕೂಡ ಹೇಳ್ತೀವಿ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಟ್ವೀಟ್. ಕಂಗ್ರಾಚುಲೇಟ್ ಮಾಡಿದ್ದಾರೆ. ಜೊತೆಗೆ ಬುದ್ಧಿಮತ್ತೆಯನ್ನ ಉಪಯೋಗಿಸಿದ್ದೀರಾ, ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅನ್ನೋದಾಗಿ ಹೇಳ್ತಾರೆ. ಸಾಮಾನ್ಯ ಜ್ಞಾನ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿದೆ ಅನ್ನೋದಾಗಿ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಅನ್ನೋದಾಗಿ ಟ್ವೀಟ್ ಅನ್ನ ಮಾಡ್ತಾರೆ. ಇದು ಬಹಳ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿತ್ತು. ಹೌದಾ ಹೀಗೊಂದು ಬೆಳವಣಿಗೆ ಆಗಿದೆಯಾ ಅನ್ನೋದಾಗಿ. ಮೊದಲು ಆರಂಭದಲ್ಲಿ ವೆರಿ ಫಸ್ಟ್ ಟ್ವೀಟ್ ಮಾಡಿರೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಾವು ಅವಾಗಲೇ ಹೇಳಿದ್ವಿ ನೋಡಿ, ಮೊದಲ ಟ್ವೀಟ್ ಬಂದಿರೋದು ಡೊನಾಲ್ಡ್ ಟ್ರಂಪ್ ಅವರ ಅಧಿಕೃತ ಟ್ವಿಟರ್ ಹ್ಯಾಂಡಲ್ Donald.J.Trump. ಅದರಲ್ಲಿ ಅವ್ರು ಮಾಡಿರುವಂತ ಟ್ವೀಟ್ ಅನ್ನ ನೀವು ಗಮನಿಸಬಹುದು. ಅರ್ಥ ಇಷ್ಟೇ, ಕಂಗ್ರಾಚುಲೇಟ್ ಮಾಡಿದ್ದಾರೆ. ಜೊತೆಗೆ ನಾವು ಮಧ್ಯಸ್ಥಿಕೆಯನ್ನು ವಹಿಸಿ ಮಾತನಾಡಿದೀವಿ. ರಾತ್ರಿಯಲ್ಲಿ ನಡೆದಿರುವಂತ ಮಾತುಕತೆ ಇದು, ಕನ್ವಿನ್ಸ್ ಮಾಡಿದೀವಿ. ಹಾಗೆ ಇಬ್ರು ಕೂಡ ಒಪ್ಕೊಂಡಿದ್ದಾರೆ. ಪಾಕ್ ಒಪ್ಕೊಂಡಿದೆ, ಭಾರತ ಕೂಡ ಒಪ್ಕೊಂಡಿದೆ. ನಾನು ಕಂಗ್ರಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎರಡೂ ರಾಷ್ಟ್ರಗಳಿಗೂ ಕೂಡ ಕಾಮನ್ ಸೆನ್ಸ್ ಅನ್ನ ಉಪಯೋಗಿಸಿವೆ ಅನ್ನೋದಾಗಿ ಹೇಳ್ತಾರೆ. ಎಸ್, ಟ್ರಂಪ್ ಟ್ವೀಟ್ ಆಗ್ತಾ ಇದ್ದಂತೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ರುಬಿಯೋ ಟ್ವೀಟ್ ಮಾಡ್ತಾರೆ. ರುಬಿಯೋ ಎರಡೂ ಕಡೆಗಳು ಕೂಡ ಮಾತನಾಡಿದ್ದು, ಅಸೀಂ ಮುನಿರ್ ಜೊತೆ ಮಾತನಾಡಿದ್ದೀವಿ, ಮಾತುಕತೆ ಫಲಪ್ರದ ಆಗಿದೆ. ಅಜಿತ್ ದೋವಲ್ ಜೊತೆ ಕೂಡ ಮಾತನಾಡಿದ್ದೀವಿ. ಇದು ರುಬಿಯೋ ಟ್ವೀಟ್. ಟ್ರಂಪ್ ಟ್ವೀಟ್ ಆಗ್ತಾ ಇದ್ದಂತೆ ರುಬಿಯೋ ಟ್ವೀಟ್ ಬರುತ್ತೆ. ಭಾರತ ಪಾಕ್ ಕದನ ವಿರಾಮ ಅಂತ ರುಬಿಯೋ ಟ್ವೀಟ್ ಮೂಲಕ ಹೇಳ್ಕೊಂಡ್ರು. ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಅಂತ ಹೇಳಿದ್ದಾರೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ರೂಬಿಯೋ ಮಾಡಿರುವಂತಹ ಟ್ವೀಟ್. ನಾವು ಆಗ್ಲಿಂದ ಹೇಳ್ತಾ ಇರುವಂತಹ ಕ್ರೋನಾಲಜಿ ಗಮನಿಸ್ತಾ ಹೋಗೋದು. ಮೊದಲಿಗೆ ಟ್ರಂಪ್ ಟ್ವೀಟ್ ಮಾಡ್ತಾರೆ, ಅಮೆರಿಕ ಅಧ್ಯಕ್ಷ. ಅದಾಗ್ತಾ ಇದ್ದಂತೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿಯಿಂದ ಟ್ವೀಟ್ ಬರುತ್ತೆ, ರೂಬಿಯೋ ಅವರ ಟ್ವೀಟ್ ಪ್ರಕಾರ ಎರಡೂ ಕಡೆಗಳಲ್ಲೂ ಕೂಡ ನಾನು ಮಾತನಾಡಿದ್ದೇನೆ, ಅಸೀಂ ಮುನಿರ್ ಜೊತೆ ಮಾತನಾಡಿದ್ದೇವೆ. ಜೊತೆಗೆ ಭಾರತದ ವಿದೇಶಾಂಗ ಸಚಿವ ಅಜಿತ್ ದೋವಲ್ ಜೊತೆ ಕೂಡ ಮಾತನಾಡಿದ್ದೇವೆ. ಅದೆಲ್ಲದರ ಮಾತುಕತೆಯ ಬಳಿಕ ಈಗ ಕದನ ವಿರಾಮ ಅನ್ನೋದನ್ನ ಘೋಷಿಸ್ತು. ಹಾಗೆ ಪಾಕಿಸ್ತಾನ, ಅದಾಗ್ತಾ ಇದ್ದಂತೆ ಆದದ್ದು ಪಾಕಿಸ್ತಾನದಿಂದ ಘೋಷಣೆ. ಕದನ ವಿರಾಮಕ್ಕೆ ಪಾಕಿಸ್ತಾನ ಸಿದ್ಧ ಇದೆ ಎನ್ನುವಂತಹ ಘೋಷಣೆ ಬಂತು ಪಾಕಿಸ್ತಾನದ ವಿದೇಶಾಂಗ ಸಚಿವರಿಂದ. ಟ್ರಂಪ್ ರೂಬಿಯೋ ಬಳಿಕ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಹೇಳಿಕೆಯನ್ನು ಕೊಟ್ಟರು. ಎಸ್, ಹೌದು, ತಕ್ಷಣ ಕದನ ವಿರಾಮಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಪಾಕಿಸ್ತಾನ ಒಪ್ಕೊಳ್ಳುತ್ತೆ. ಕೊನೆಗೂ ಕದನ ವಿರಾಮವನ್ನ ಘೋಷಿಸ್ತು ಪಾಕ್. ಟ್ರಂಪ್ ರೂಬಿಯೋ ಬಳಿಕ ಪಾಕಿಸ್ತಾನ ಕೂಡ ಟ್ವೀಟ್ ಮೂಲಕ ಒಪ್ಕೊಂಡಿರುವಂಥದ್ದು. ಕದನ ವಿರಾಮಕ್ಕೆ ಪಾಕಿಸ್ತಾನ ಸಿದ್ಧವಿದೆ ಎನ್ನುವಂತಹ ಟ್ವೀಟ್ ಅನ್ನು ನೋಡ್ತಾ ಇದ್ದೀವಿ. ಇಶಾಕ್ ದಾರ್ ಅವರ ಟ್ವೀಟ್, Pakistan and India have agreed to ceasefire with immediate effect. Pakistan has always strived for peace and security in the region. ಶಾಂತಿಗೆ, ಭದ್ರತೆಗೆ ನಾವು ಒತ್ತು ಕೊಡ್ತೀವಿ. ನಾವು ಒಪ್ಪಿಕೊಂಡಿದ್ದೀವಿ ಕದನ ವಿರಾಮಕ್ಕೆ ತತ್ಕ್ಷಣದಿಂದಲೇ ಎನ್ನುವಂತಹ ಟ್ವೀಟ್ ಅನ್ನು ಇಶಾಕ್ ದಾರ್ ಮಾಡಿರುವಂಥದ್ದು. Without compromising on its sovereignty and territorial integrity. ಸೌಹಾರ್ದತೆಗೆ ಯಾವುದೇ ಧಕ್ಕೆ ಇಲ್ಲದಂತೆ ನಾವು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದೀವಿ ಅನ್ನೋದು. ಮೇ 12ರಂದು ಮಾತುಕತೆಗೆ ನಿರ್ಧಾರ ಅಂತ ನಂತರ ಭಾರತದಿಂದಲೂ ಕೂಡ ಬರುತ್ತೆ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮವನ್ನು ಈಗ ಭಾರತ ಕೂಡ ಖಚಿತಪಡಿಸಿದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಕದನ ವಿರಾಮಕ್ಕೆ ಪಾಕ್ ಭಾರತ ಒಪ್ಪಿಕೊಂಡಿದೆ. ದೆಹಲಿಯಲ್ಲಿ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸುದ್ದಿಗೋಷ್ಠಿ ಮಾಡಿದ್ರು. ಮಿಸ್ರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. of military operations of Pakistan
called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. ಇವತ್ತು ಕದನ ವಿರಾಮ ಘೋಷಣೆ ಆಗಿದೆ. ಈಗ 5 ಗಂಟೆಯಿಂದಲೇ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾತುಕತೆ ಆಗಿದೆ. ನಿನ್ನೆ ತಡರಾತ್ರಿಯಿಂದಲೂ ಕೂಡ ಮಾತುಕತೆ ನಡೆಸಿದ್ದೀವಿ ಅನ್ನುವಂಥ ಮಾತನ್ನ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದ್ರ ಜೊತೆಗೆ ಈಗ ಮಿಸ್ರಿ ಅವರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಕದನ ವಿರಾಮ ಈಗಲಿಂದಲೇ ಘೋಷಣೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅಮೆರಿಕ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಈಗಾಗಲೇ ಎಲ್ಲ ಕದನ ವಿರಾಮಕ್ಕೆ ಅವರು ಕೂಡ ಮೀಡಿಯೇಷನ್ಸ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದು ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಜಾಯ್ನ್ ಆಗ್ತಾರೆ. ಹರೀಶ್, ಈಗಾಗಲೇ ಜಮ್ಮು ಕಾಶ್ಮೀರ ಭಾಗದಲ್ಲಿ ನೀವು ಕೂಡ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ. 5 ಗಂಟೆಯಿಂದಲೇ ಕದನ ವಿರಾಮ ಅಂತ ಘೋಷಣೆ ಅಧಿಕೃತವಾಗಿ ಭಾರತ ಕೂಡ ಮಾಡಿದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇವತ್ತು ಒಂದು ಟ್ವೀಟ್ ಮಾಡಿ ಕದನ ವಿರಾಮಕ್ಕೆ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಕದನ ವಿರಾಮದ ಆಫರ್ ಯಾರಿಂದ ಬಂದಿದ್ದು ಮೊದಲಿಗೆ ಅನ್ನುವಂಥದ್ದು ಒಂದು ವಿಚಾರ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನ ಏನಾದರೂ ಮನವಿ ಮಾಡಿತಾ ಇದ್ರ ಬಗ್ಗೆ ಅಂತ. ಯಾಕೆಂದರೆ ನಮ್ಮ ಬ್ಯಾಟಲ್ನಲ್ಲಿ ನೋಡ್ತಾ ಇದ್ದರೆ ಸಂಪೂರ್ಣ ನಮ್ಮ ಕದನದಲ್ಲಿ ಭಾರತ ಬಹುತೇಕ ಮೇಲುಗೈನೇ ಸಾಧಿಸಿದೆ ಮೊದಲಿಂದಲೂ ಕೂಡ. ಸೊ ಈ ಆಸ್ಪೆಕ್ಟ್ ಕೂಡ ಇದರಲ್ಲಿ ಚರ್ಚೆ ಆಗಿರ್ಬೋದು. ಹೀಗಾಗಿ ಈ ಮಾತುಕತೆ ಹೇಗೆ ನಡೀತು, ಏನಾಯಿತು, ಇದ್ರ ಬಗ್ಗೆ ತಾವು ಬ್ರೀಫಾಗಿ ವಿಷಯವನ್ನು ತಿಳಿಸ್ಕೊಡ್ಬೋದಾ? ಹೌದು ಪ್ರಮೋದ್, ಈಗ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಪಾಕಿಸ್ತಾನವೇ ಮೊದಲು ಈ ಒಂದು ಆಫರ್ ಅನ್ನು ಇಟ್ಟಿರುವಂತಹದ್ದು. ಕದನ ವಿರಾಮವನ್ನ ಘೋಷಣೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಮತ್ತೆ ಮಾತುಕತೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನವೇ ಮೊದಲು ಅಪ್ರೋಚ್ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದಂಥದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಮಾತುಕತೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂತಹದ್ದು. ಮತ್ತೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ಸುದೀರ್ಘವಾಗಿ ಮಾತುಕತೆಯನ್ನು ಮಾಡಿದ್ದೇವೆ, ಕೊನೆಗೂ ಎರಡೂ ರಾಷ್ಟ್ರಗಳು ಯುದ್ಧವನ್ನ ನಿಲ್ಲಿಸಲಿಕ್ಕೆ ಒಪ್ಕೊಂಡಿದ್ದೇವೆ, ಅವರಿಗೆ ನಾವು ಶುಭಾಶಯಗಳನ್ನ ಹೇಳ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಇಲ್ಲಿ ಮಾತುಕತೆ ಅಂತಂದ್ರೆ ಬಹಳಷ್ಟು ಪ್ರಮುಖ ಆಗುತ್ತೆ. ಏನ್ ಮಾತುಕತೆ? ಭಾರತ ಏನ್ ಕೇಳ್ತಾ ಇದೆ? ಭಾರತ ಇಲ್ಲಿ ಕೇಳ್ತಾ ಇರತಕ್ಕಂಥದ್ದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರರನ್ನ ಸದೆ ಬಡಿಬೇಕು, ಅದು ಪಾಕಿಸ್ತಾನ ಸರ್ಕಾರನೇ ಬಡಿಬೇಕು, ಮತ್ತೆ ಪಾಕಿಸ್ತಾನ ಸೈನ್ಯವೇ ಅಲ್ಲಿನ ಉಗ್ರರನ್ನ ಸದೆ ಬಡಿಬೇಕು. ಆ ಕೆಲಸವನ್ನ ಮಾಡಿದ್ರೆ ಮಾತ್ರ ನಾವು ಮಾತುಕತೆಗೆ ಸಿದ್ಧ ಅನ್ನುವಂಥದ್ದನ್ನ ಮೋದಿ ಅವರು ಹೇಳಿದ್ರು. ಮತ್ತೆ ಸರ್ಕಾರ ಕೂಡ ಪಾಕಿಸ್ತಾನಕ್ಕೆ ಅದೇ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಭಯೋತ್ಪಾದನೆ ಅಂತಂದ್ರೆ ಅದರ ವಿರುದ್ಧ ನಮ್ದು ಹೋರಾಟ, ಯುದ್ಧ ಅಂತ ಪರಿಗಣಿಸ್ತೀವಿ. ಭಯೋತ್ಪಾದನೆ ನಮ್ಮ ನೆಲದಲ್ಲಿ ಬಂದು ನೀವು ಭಯೋತ್ಪಾದನೆಯನ್ನ ಮಾಡಿದ್ರೆ ನಾವು ಅದನ್ನ ಯುದ್ಧ ಅಂತ ಪರಿಗಣಿಸ್ತೀವಿ. ಹಾಗಾದ್ರೆ ಮಾತುಕತೆ ವೇಳೆ ಏನಾಗಬಹುದು, ಭಾರತ ಯಾವ ಷರತ್ತುಗಳನ್ನ ಇಡಬಹುದು ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಭಾರತದ ಒಂದೇ ಒಂದು ಷರತ್ತು ಏನು ಅಂತಂದ್ರೆ ಅದು ವಿಚಾರಕ್ಕೆ ಬಂದೆ. ಹರೀಶ್, ಈಗಾಗಲೇ ಈ ಮಾತುಕತೆ ಆಗ್ಬೇಕು ಅಂದ್ರೆ ಪ್ರಮುಖವಾಗಿ ಯಾವ್ದಾದ್ರು ಷರತ್ತು ಅಥವಾ ಬೇಡಿಕೆ ಖಂಡಿತವಾಗ್ಲೂ ಇರುತ್ತೆ. ಎರಡೂ ಪಕ್ಷಗಳು ಒಪ್ಕೊಳ್ಳೋದು ಒಂದು ಭಾಗ. ಇನ್ನು ಭಾರತ ಅಂತಿಮವಾಗಿ ಒಂದು ಉದ್ದೇಶವನ್ನ ನಾವು ರೀಚ್ ಆಗಲೇಬೇಕಾಗತ್ತೆ. ನಮ್ಮ ಅಂತಿಮ ಉದ್ದೇಶ ಏನಿತ್ತು ಇದರಲ್ಲಿ ಅನ್ನೋದು ಕೇವಲ ವಾರಲ್ಲ, ನಮ್ಮ ಟೆರರಿಸ್ಟ್ಗಳ ವಿರುದ್ಧ ಹೋರಾಟ ಮಾಡುವಂಥದ್ದಾಗಿತ್ತು. ಹೀಗಾಗಿ ಯಾವುದೇ ಬೇಡಿಕೆ ಪಟ್ಟಿಗಳನ್ನಾಗಲಿ ಅದಕ್ಕೆ ಸಂಬಂಧಪಟ್ಟಂತೆ ಟೆರರಿಸ್ಟ್ಗಳನ್ನ ಹ್ಯಾಂಡ್ ಓವರ್ ಮಾಡೋದಾಗಲಿ ಈ ಥರ ಬೇಡಿಕೆ ಏನಾದರೂ ಭಾರತದಿಂದ ಈಗಾಗಲೇ ಷರತ್ತನ್ನು ವಿಧಿಸಲಾಗಿದೆ. ಇದರ ಬಗ್ಗೆ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ಹೌದು, ಸಹಜವಾಗಿ ಪ್ರಮೋದ್, ಏನೇನು ಷರತ್ತುಗಳನ್ನ ಇಟ್ಟಿದ್ದಾರೆ ಅಥವಾ ಷರತ್ತುಗಳು ಇಲ್ದಲೆ ಈ ತರದ್ದು ಏನಾದರೂ ಒಪ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಮತ್ತೆ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಕೂಡ ಅದನ್ನ ಹೇಳಿಲ್ಲ. ಆದ್ರೆ ಮಾತುಕತೆ ಆಗಿದೆ ಅಂತಂದ್ರೆ ಭಾರತ ಒಪ್ಕೊಂಡಿದೆ ಕದನ ವಿರಾಮಕ್ಕೆ ಅಂತಂದ್ರೆ ಏನಾದ್ರೂ ಒಂದು ಷರತ್ತು ಇದ್ದೇ ಇರುತ್ತೆ. ಆ ಷರತ್ತು ಏನು ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಮುಖ್ಯವಾಗಿ ಭಾರತ ಏನು ತನ್ನ ವ್ಯಾಪ್ತಿಯನ್ನ ವಿಸ್ತಾರ ಮಾಡುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿಲ್ಲ. ಚೀನಾ ಏನು ತನ್ನ ವ್ಯಾಪ್ತಿಯನ್ನ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಹೋರಾಟವನ್ನ ಮಾಡ್ತಿದೆ, ತನ್ನ ದೇಶದ
ದೇಶದ ಗಡಿಯನ್ನ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಹೋರಾಟವನ್ನ ಮಾಡ್ತಿದೆ. ಆ ತರ ಭಾರತ ಯಾವತ್ತೂ ಕೂಡ ಯಾವ ದೇಶದ ಮೇಲೂ ಕೂಡ ಮಾಡಿಲ್ಲ. ಪಾಕಿಸ್ತಾನದ ವಿರುದ್ಧ ಹೋರಾಟ ಇರುವಂತಹದ್ದು ಉಗ್ರವಾದದ ವಿರುದ್ಧ ಹೋರಾಟ. ನಾವು ಪಾಕಿಸ್ತಾನ ಕಬ್ಜಾ ಮಾಡ್ಕೊಳ್ತೀವಿ ಅನ್ನುವಂತ ಹೋರಾಟ ನಮ್ದಲ್ಲ, ನಮ್ದ ಗಡಿಯನ್ನ ವಿಸ್ತರಿಸ್ಕೊಳ್ತೀವಿ ಅನ್ನುವಂತ ಹೋರಾಟ ಯಾವತ್ತೂ ಕೂಡ ಭಾರತ ಮಾಡಿಲ್ಲ. ಭಾರತ ಯಾವಾಗಲೂ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ಕೇವಲ ಅಲ್ಲಿನ ಉಗ್ರವಾದದ ವಿರುದ್ಧ. ಉಗ್ರರನ್ನ ಪೋಷಿಸಿ ಭಾರತಕ್ಕೆ ಯಾಕೆ ಬಿಡ್ತೀರಿ ಅಂತ ಕಂಟ್ರಿಗಳು ನಮ್ಮ ಭಾರತಕ್ಕೆ ಬಂದು ಇಲ್ಲಿ ಸ್ಫೋಟ ಮಾಡ್ತಾರೆ, ಇಲ್ಲಿ ಶಾಂತಿಯನ್ನ ಕದಡುತ್ತಾರೆ, ಅಮಾಯಕರ ಜೀವವನ್ನ ತೆಗಿತಾರೆ. ಹಾಗಾಗಿ ಅದಕ್ಕೆ ಮೊದಲು ನೀವು ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥದ್ದು ಭಾರತ ಹಿಂದಿನಿಂದಲೂ ಒತ್ತಾಯವನ್ನ ಮಾಡ್ತಿತ್ತು. ಈ ಯುದ್ಧ ಶುರುವಾಗಿದ್ದು ಕೂಡ ಅದಕ್ಕೆ. ಈ ಏನು ಉದ್ವಿಗ್ನತೆ ಶುರುವಾಯಿತು, ಭಾರತ ಏನು ದಾಳಿಯನ್ನ ಮಾಡ್ತು ಪಾಕಿಸ್ತಾನದ ಮೇಲೆ, ಅದು ಶುರುವಾಗಿದ್ದೇ ಇಲ್ಲಿಂದ. ಹಾಗಾಗಿ ಈ ಎಲ್ಲ ಮಾತುಕತೆಗಳು ಕೂಡ ಆಗಿರುವಂತಹ ಸಾಧ್ಯತೆ ಇದೆ. ಒಂದಷ್ಟು ಉಗ್ರರನ್ನು ಕೂಡ ಭಾರತ ಮತ್ತೆ ತನ್ನ ತಕ್ಕಿಗೆ ತೆಗೆದುಕೊಂಡು ಅವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತದ್ದಾಗಿರ್ಬೋದು, ಅಥವಾ ಪಾಕಿಸ್ತಾನವೇ ಅಲ್ಲಿನ ಉಗ್ರರಿಗೆ ತಕ್ಕ ಪಾಠ ಕಲಿಸುತ್ತೋ, ಇವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ. ಮತ್ತೆ ಅಮೆರಿಕ ಕೂಡ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿರೋದ್ರಿಂದ ಅಮೆರಿಕದ ಪಾತ್ರ ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ. ಪ್ರಮೋದ್, ಓಕೆ, ಹಾಗೆ ಹರೀಶ್ ಸಂಪರ್ಕದಲ್ಲಿ ನಿಮ್ಮ ಜೊತೆಗೆ ಇನ್ನಷ್ಟು ವಿವರವನ್ನ ಪಡ್ಕೋತೀನಿ.